ನಮಸ್ಕಾರ ಫ್ರೆಂಡ್ಸ್. ಇದು ಲಾಸ್ಟ್ ವ್ಲಾಗಿನ ಕಂಟಿನ್ಯೂಯೇಷನ್ ವ್ಲಾಗು. ಮತ್ತೆ ನಾವು ಶಾಪಿಂಗಿಗೆ ಹೋಗಿದ್ವಿ. ಇವತ್ತು ಲೈಟಿಂಗ್ಸು ಅದೆಲ್ಲ ತೊಗೊಂಬರ್ತಾ ಇದ್ವಿ. ಇನ್ನೊಂದು ಸ್ವಲ್ಪ ಬೇಕಿತ್ತು. ಸೊ ಕೆ ಆರ್ ಮಾರ್ಕೆಟಲ್ಲಿದೆ ಅಲ್ಲ, ಅಲ್ಲೇ ಲೋಕಲ್ ಶಾಪಲ್ಲೇ ತೊಗೊತಾ ಇದ್ದೀವಿ. ಇಲ್ಲಿ ನೋಡಿ, ನಾವು ಎ ವಿ ಕೆ ರೋಡಲ್ಲಿ ಹೋಗ್ತಾ ಇದ್ವಿ. ಹಿಂದೂ ಗಣಪತಿಯ ಮಹಾಮಂಟಪ ಮಸ್ತಾಗಿ ರೆಡಿ ಆಗಿತ್ತು. ಅದಾದಮೇಲೆ ಸೀದಾ ಮನೆಗೆ ಬಂದ್ವಿ. ಎಲ್ಲ ಬೇಸಿಕ್ ಎಲ್ಲ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದೆ. ನಿಮಗೆ ತೋರಿಸ್ತಿದ್ದೀನಿ ನೋಡ್ರಿ, ಇವ್ರದ್ದು ಬಟ್ಟೆ, ಆಮೇಲೆ ಇವ್ರದ್ದು ಕುರ್ತಾ, ವೈಟ್ ಕಲರ್ ಕುರ್ತಾ ತೊಗೊಂಡ್ರವರು. ಆಮೇಲೆ ಇದು ಪೇಪರ್ಸು, ಗೋಲ್ಡನ್ ಪೇಪರು, ಆಮೇಲೆ ದಾರ, ಆಮೇಲೆ ಇದು ನಾನು ಮಣಿ ತೊಗೊಂಡೆ ಹೊಸದು ಗಣೇಶನಿಗೆ. ಆಮೇಲೆ ಇದು ಡೆಕೋರೇಷನ್ ಐಟಮ್ಸು, ಇದು ಹಾರ ತೊಗೊಂಡೆ ಗಣೇಶನಿಗೆ. ಮುಗೀತಾನೇ ಇಲ್ಲ ಫ್ರೆಂಡ್ಸ್ ನಮ್ಮದು ಇದು ಲೈಟಿಂಗ್ಸು. ತುಂಬಾ ಎಕ್ಸೈಟ್ಮೆಂಟಲ್ಲಿ ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಅದು ಸಕ್ಸಸ್ಫುಲ್ಲಾಗಿ ಎಲ್ಲ ಮಸ್ತಾಯಿತು ನೋಡಿ. ಫೆವಿಕಲ್ಲು, ಆಮೇಲೆ ಇದು ನಾನು ಮೀಶೋಯಿಂದ ತರಿಸಿದ್ದು, ನಿಮಗೆಲ್ಲ ನಾನು ತೋರಿಸ್ತೀನಿ ನೋಡಿ. ಇದು ಜಸ್ಟ್ ಟೇಬಲ್ ಮೇಲೆ ಇಟ್ಟಿದ್ನಲ್ವ, ಸೊ ಹಾಗಾಗಿ ಎಲ್ಲ ತೋರಿಸ್ತಾ ಇದ್ದೀನಿ. ಹಾಗೆ ಇದು ಒಂಥರ ಬಲ್ಪು, ಕಲರ್ ಬರುತ್ತೆ, ಅದು ರೊಟೇಟ್ ಆಗಿ ಕಲರ್ ಬರುತ್ತೆ. ನಮ್ಮತ್ತೆ ಮೋದಕ ಮಾಡಲಿಕ್ಕೆ ಕೂತಿದ್ರು. ಸೊ ಇದೆಲ್ಲ ಲೈಟಿಂಗ್ಸಿಂದು ವಯರು. ಆಮೇಲೆ ಅಲ್ಲಿ ತುಪ್ಪ ಅದೆಲ್ಲ ತೊಗೊಂಡು ಬರೋಕ್ಕೆ ಹೋದಾಗ ಅಲ್ಲಿ ಡ್ರೈ ಫ್ರೂಟ್ಸು ಅದೆಲ್ಲ ತೊಗೊಂಡ್ವಿ ನೋಡಿ. ಜಸ್ಟ್ 100 ಗ್ರಾಮ್ಸ್, 150 ಇಲ್ಲ 125 ಗ್ರಾಮ್ಸ್ ಏನೋ ತೊಗೊಂಡೆ. ಇದು ಒಂದು ಬಾಕ್ಸು. ಇದು ಆಮೇಲೆ ನೋಡಿದ್ವಿ ನಾವು, ಇಲ್ಲಾಂದರೆ ಇದು ಒಂದು ಇಟ್ಕೊಂಬರ್ತಿದ್ವಿ. ಅದೆಲ್ಲ ಪ್ಯಾಕ್ ಮಾಡಿಸಿದ್ವಿ, ಮತ್ತೇನು ಕ್ಯಾನ್ಸಲ್ ಮಾಡಿಸೋದು ಅಂತ ತೊಗೊಂಡು ಬಂದ್ವಿ. ಸೊ ಇದು ಒಂದು ಹಣ್ಣು ಇಡಲಿಕ್ಕೆ ಬುಟ್ಟಿ. ಅಲ್ಲಿ ನನಗೆ ನೋಡಿದ ತಕ್ಷಣವೇ ಭಾಳ ಇಷ್ಟ ಆಯಿತು. ಹಣ್ಣುಗಳು ಇಟ್ಟರೆ ಚೆನ್ನಾಗಿ ಕಾಣುತ್ತಿದ್ರಲ್ಲಿ ಅಂತ ಇದು ಒಂದು ತೊಗೊಂಬಂದೆ. ನೆಕ್ಸ್ಟ್ ಮತ್ತೇನೇನು ತೊಗೊಂಬಂದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಮತ್ತು ಇದೆಲ್ಲ ಪೂಜೆ ಐಟಮ್ಸು, ಅದೇ ಇದು ಅರ್ಶಿನ ಕುಂಕುಮದ್ದು ಇದು ಒಂದು ಹೊಸದು ತೊಗೊಂಡೆ. ಆಮೇಲೆ ಗೆಜ್ಜೆ ವಸ್ತ್ರ, ಫುಲ್ಲೆಲ್ಲ ಪೂಜೆ ಐಟಮ್ಸು. ಅವತ್ತು ರಿಲಯನ್ಸಲ್ಲೂ ಸ್ವಲ್ಪ ತೊಗೊಂಬಂದಿದ್ದೆ. ಇದು ರಂಗೋಲಿ, ಅದೆಲ್ಲ ಕಂಕಣದ ದಾರ ಅದೆಲ್ಲ ತೊಗೊಂಡೆ. ಆಮೇಲೆ ನಾನು ಅದಿರಾಜ್ ಜ್ಯುವೆಲರ್ಸಿಗೆ ಹೋಗಿದ್ದೆ ಅಂತ ನಿಮಗೆ ವಿಡಿಯೋ ಹಾಕಿದ್ನಲ್ವ, ಸೊ ಅಲ್ಲೇನು ತೊಗೊಂಡೆ ಅಂತ ತೋರಿಸ್ತೀನಿ ಬನ್ನಿ. ನನ್ನ ಮಗಂದು ಖಡ್ಗಗಳು ಇದ್ದವು, ಅದು ತುಂಬ ಡೆಲಿಕೇಟ್ ಇತ್ತು, ಅದು ತೆಳ್ಳಗಿತ್ತು ಅಂತ ಅದು ಹಾಕಿ ಬೇರೆದು ತೊಗೊಂಡು ಬಂದ್ವಿ. ಫಸ್ಟ್ ಚೈನ್ ತೋರಿಸ್ತಿದ್ದೀನಿ ನೋಡಿ. ಚೈನು ಕೂಡ ಅಷ್ಟೇ, ಅದು ತುಂಬ ಡೆಲಿಕೇಟ್ ಇತ್ತು ಅಂತ ಅದು ಹಾಕಿ ಸ್ವಲ್ಪ ಗಟ್ಟಿ ಇರೋದು ತೊಗೊಂಬಂದೆ. ಇದು ಬಾಲಾಜಿ ಜ್ಯುವೆಲರ್ಸ್ ಅಂತ ಮಂಡಿಪೇಟೆಯಲ್ಲೇ ಇರೋದು. ಕೋದಂಡರಾಮ ದೇವಸ್ಥಾನ ಇದೆಯಲ್ಲ, ಅದರ ಅಪೋಸಿಟ್ಟು. ಆಮೇಲೆ ಇದು ವಾದಿರಾಜ್ ಜ್ಯುವೆಲರ್ಸ್ ಹತ್ರ ತೊಗೊಂಡಿದ್ದು ಖಡ್ಗ. ಅವ್ರ ಹತ್ರ ಸಣ್ಣ ಚೈನು ಖಾಲಿಯಾಗಿತ್ತು ಅಂದರು. ಸೊ ಮತ್ತೆ ಪ್ಲ್ಯಾನ್ ಚೇಂಜ್ ಆಗುತ್ತೆ ಅಂತ ಅಲ್ಲೇ ಸ್ವಲ್ಪ ಮುಂದೆ ಬಂದು ಸರ ತೊಗೊಂಡ್ವಿ ಬೇರೆ ಶಾಪಲ್ಲಿ. ಕ್ವಾಲಿಟಿ ಮಾತ್ರ ಎರಡು ಹತ್ರನೂ ತುಂಬ ಚೆನ್ನಾಗಿದೆ. ಬಟ್ ಏನು ಅಂದರೆ ವಾದಿರಾಜ್ ಹತ್ರ ಪೇಷನ್ಸಾಗಿ ನಿಂತ್ಕೋಬೇಕು, ತುಂಬ ಜನ ಇರ್ತಾರೆ, ನಿಂತ್ಕೋಬೇಕು. ಇದು ಬಾಲಾಜಿ ಜ್ಯುವೆಲರ್ಸು ಕೂಡ ತುಂಬ ಚೆನ್ನಾಗಿದೆ, ರೇಟು ಕೂಡ ರೀಸ್ನಬಲ್ ಅನ್ನಿಸ್ತು ಮತ್ತು ಚೆನ್ನಾಗಿದೆ. ಸೊ ಹೋಗಿ ಆರಾಮ್ಸೆ ಬೈ ಮಾಡ್ಬೋದು. ಆಮೇಲೆ ಪ್ಯೂರಿಟಿನೂ ಅಷ್ಟೇ 92 ಪಾಯಿಂಟ್ ಸಮಥಿಂಗ್ ಇರುತ್ತೆ. ಲೋಕಲ್ ಬೆಳ್ಳಿ ಅಲ್ಲ ಮೇಡಮ್ ಅಂತ ಹೇಳಿ ಕೊಟ್ಟಿದ್ದವರು, ಚೆನ್ನಾಗಿದೆ ಅಂತಲೇ ಹೇಳಿದರು. ಆಮೇಲೆ ಇದು ಫುಲ್ಲು 1 ಲೀಟ್ರ್ ಎಣ್ಣೆ ಬಾಟಲ್ಲೇ ತೊಗೊಂಡ್ಬಿಟ್ವಿ. ಅದು ಪಂಚ ಎಣ್ಣೆ ಬಾಟಲ್ ಏನೋ ಅಂತಾರಲ್ಲ ದೇವ್ರಿಗೆ ಹಾಕೋದು, ಅದು ತೊಗೊಂಡು ಬಂದ್ವಿ. ಸೊ ಮತ್ತೆ ನಾನು ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ಏನೇನು ತೊಗೊಂಡ್ವಿ ಅಂತ, ಮತ್ತು ಮರಿಬಾರ್ದಲ್ಲ, ಹಾಗಾಗಿ. ಇಲ್ಲಿ ನೋಡಿ ನನ್ನ ಮಕ್ಕಳು ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾರೆ. ಅಲ್ಲಿ ಅದು ಡಿ ಜೆ ಹೋಗ್ತಾ ಇತ್ತು, ಅದು ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಗ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಆಗ ನೀವೇ ನಮ್ಮ ಫಸ್ಟ್ ವಿಡಿಯೋಸ್ನ ನೋಡ್ಬೋದು. ಬಂದೇ ಬಿಡ್ತು ನೋಡಿ, ಇನ್ನೇನು ನಾಳೆನೇ ಹಬ್ಬ. ಎಲ್ಲರ ಫೇವ್ರೇಟ್ ಹಬ್ಬ, ನಮ್ಮದಂತರೂ ಪರ್ಸ್ನಲಿ ಫೇವ್ರೇಟ್ ಹಬ್ಬ. ನನಗೆ, ನಮ್ಮ ಮನೆಯವ್ರಿಗೆ
ಗಣೇಶ ಹಬ್ಬ ಅಂದರೆ ತುಂಬಾ ಇಷ್ಟ. ನಿಮಗೊಂದು ಸಣ್ಣದಾಗಿ ನಾನು ಹೇಳಿಬಿಡ್ತೀನಿ ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಗಣೇಶ ಹಬ್ಬದ್ದು. ಒಂದು 10-15 ಇಯರ್ಸ್ ಹಿಂದೆ ಗಣೇಶ ಹಬ್ಬ ವಿಜೃಂಭಣೆಯಿಂದನೂ ಆಚರಿಸ್ತಾ ಇದ್ವಿ. ಲಾಸ್ಟ್ ಒಂದು 2 ಇಯರ್ಸು ಸ್ವಲ್ಪ ಬೇಜಾರಾಯಿತು ಆ ಹಬ್ಬ ಆಚರ್ಸೋಕ್ಕೆ. ಯಾಕಂದರೆ ಹಣಕಾಸಿನ ಸಮಸ್ಯೆ, ದುಡ್ಡಿಂದು ತುಂಬಾ ಅಂದರೆ ತುಂಬ ಸಮಸ್ಯೆ ಇತ್ತು. ಬಟ್ ದೇವರಿಗೆ ನಾವು ನಂಬಿದರೆ ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳ್ತೀವಲ್ಲ, ಅದು ನಿಜಾನೇ ಫ್ರೆಂಡ್ಸ್. ದೇವ್ರಿಗೆ ನಂಬಿದರೆ ನಮಗೆ ಯಾವತ್ತೂ ಕೈ ಬಿಡಲ್ಲ. ಅವನಿಗೆ ನಾವು ಆರಾಧನೆ ಮಾಡ್ತಾನೆ ಬಂದಿದ್ದೀವಿ. ಆರಾಧನೆ ಮಾಡ್ತಾ ಬಂದಿದ್ದೀವಿ. ಮಳೆ ಬರ್ತಾ ಇದೆ, ನಿಮಗೆ ಒಂದು ಸ್ವಲ್ಪ ವಾಯ್ಸಲ್ಲಿ ವ್ಯತ್ಯಾಸ ಗೊತ್ತಾಗ್ತಿರ್ಬೋದು. ಸೌಂಡ್ ಬರ್ತಾ ಇದೆ, ಸ್ವಲ್ಪ ಇರಲಿ, ಡಿಸ್ಟರ್ಬ್ ಆಗುತ್ತೆ ಅಂದ್ಕೊತಿದ್ದೀನಿ. ಬಟ್ ನಾವಂತರೂ ಕಂಟಿನ್ಯೂಸ್ ಆಗಿ ದೇವರನ್ನ ನಂಬಿದ್ದೀವಿ. ಸೊ ಈ ವರ್ಷ ಎಷ್ಟು ವಿಜೃಂಭಣೆಯಿಂದ ನಾವು ಹಬ್ಬನ ಆಚರಿಸ್ತಿದ್ದೀವಿ ಅಂದರೆ, ಲಾಸ್ಟ್ ಇಯರು ನಮ್ಮ ಹತ್ರ ಹಬ್ಬ ಮಾಡಲಿಕ್ಕೆ ಜಸ್ಟ್ 500 ಅಷ್ಟೇ ಇಟ್ಟಿದ್ದು. ಅದು ಏನು ಗ್ರಾಚಾರ ಇತ್ತೋ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಹೇಳ್ತಿದ್ನಲ್ಲ, ಈ ವರ್ಷ ವಿಜೃಂಭಣೆಯಿಂದನೇ ಮಾಡ್ತಾಯಿದ್ದೀವಿ ಅಂತ. ದೇವರ ಕೃಪೆ, ಎಲ್ಲರ ಕೃಪೆಯಿಂದ ನಾವು ಮಾಡ್ತಾಯಿದ್ದೀವಿ. ಅಫ್ಕೋರ್ಸ್ ತೊಗೊಳೋದು ಕೊಡೋದು ಇದ್ದಿದ್ದೆ. ಅಮೌಂಟ್ ಇನ್ನೂ ಎಲ್ಲರಿಗೂ ಕೊಡಲೇಬೇಕು. ಇನ್ನೂ ಒಂದೇ ಸತಿ ಏನು ಸಾಲ ಎಲ್ಲ ತೀರ್ಸೋಕ್ಕಾಗಲ್ಲ. ಬಟ್ ದೇವರಿಗೆ ನಾವು ಮಾಡಿದರೆ ಏನೂ ಲಾಸ್ ಅಲ್ಲ ಅಲ್ವಾ. ಫಸ್ಟು ದೇವರಿಗೆ ಮಾಡೋಣ, ವಿಜೃಂಭಣೆಯಿಂದ ಹಬ್ಬನ ಆಚರಿಸೋಣ, ಆಮೇಲೆ ಕೊಡೋರಿಗೆ ಅಮೌಂಟ್ ಕೊಡ್ತಾನೆ ಇರೋಣ. ಅದು ವರ್ಷ ಪೂರ್ತಿ ಕೊಡೋದಿದ್ದೇ ಇದೆ, ಹೌದಾ. ಆಮೇಲೆ ಲಾಸ್ಟ್ ಇಯರು ಜಸ್ಟ್ 500 ಇತ್ತು ನಮ್ಮ ಹತ್ರ ಹಬ್ಬ ಆಚರಿಸ್ಲಿಕ್ಕೆ. ಎಂಥ ಕಠಿಣವಾದ ಪರಿಸ್ಥಿತಿ ಅಂದರೆ ಅದು ಹೇಳಬಾರ್ದು. ಅಷ್ಟು ಬೇಜಾರಾಗಿಬಿಟ್ಟಿತ್ತು, ಅಷ್ಟು ಮನಸ್ಸಿಗೆ ನೋವಾಗಿಬಿಟ್ಟಿತ್ತು. ಹೆಂಗಪ್ಪ ಅಂತ ಅವನಿಗೆ ಎಲ್ಲ ಬೇಡ್ಕೊಂಡಿದ್ದೆ ನಾನಂತೂ, ಗಣಪತಿ ಬಪ್ಪಗೆ. ಬಟ್ ಅವನು ಏನು ಕರುಣೆ ತೋರಿಸಿದಾನೋ ಏನೋ ಗೊತ್ತಿಲ್ಲ. ನಮ್ಮ ಮನೆಯವರು ಬೆಂಗಳೂರಿಗೆ ಹೋದರು. ಬೆಂಗಳೂರಿಗೆ ಹೋಗಿ ಅಲ್ಲಿ ಒಂದು ಒಳ್ಳೆ ಜಾಬ್ ಸಿಕ್ಕಿದೆ ಅವ್ರಿಗೆ. ಆ ಜಾಬಲ್ಲಿ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಪ್ರಮೋಷನ್ ಸಿಕ್ತು. ಈಗ ಒಂದು ಒಳ್ಳೆ ಸ್ಟೇಜಲ್ಲಿ ಇದ್ದೀವಿ. ಬಟ್ ಹೆಂಗೆ ಅಂದರೆ ಹೊಟ್ಟೆ ಬಟ್ಟೆಗೆ ಆರಾಮಾಗಿ ಇದ್ದೀವಿ. ಸೊ ಈ ವರ್ಷ ತುಂಬಾ ಚೆನ್ನಾಗಿ ಹಬ್ಬನ ಆಚರಿಸ್ತಾ ಇದ್ದೀವಿ. ನೋಡಿ ಏನೇನೆಲ್ಲ ತಂದಿದ್ದೀವಿ ತೋರಿಸ್ತೀನಿ ನಿಮಗೆ. ಬಟ್ ನಮ್ಮದಂದ್ರೆ ಪರ್ಸ್ನಲಿ ಫೇವ್ರೆಟ್ ಹಬ್ಬ ಅಂತಲೇ ಹೇಳ್ಬೋದು. ನೋಡಿರಿ, ಇದು ಮೀಶೋನಲ್ಲಿ ತರಿಸಿದ್ದು ನಾನು, ಫ್ಲವರ್ ಡೆಕೋರೇಷನಿಂದು. ಜಸ್ಟ್ 150 ರುಪೀಸ್ ಅಷ್ಟೇ ಇದು. ಬಟ್ ಸ್ವಲ್ಪ ಸಣ್ಣದು ಬಂದಿದೆ ಫ್ರೆಂಡ್ಸ್, ದೊಡ್ಡದು ಇರಬೇಕಿತ್ತು, ಸಣ್ಣದು ಬಂದಿದೆ. ಬಟ್ ಇಟ್ಸ್ ಓಕೆ. ಇದು 5 ಸೆಟ್ ಬರುತ್ತೆ. ಆಮೇಲೆ ಈಗ ಜಸ್ಟ್ ಮಾರ್ಕೆಟಲ್ಲಿ ಇದು ಒಂದು LED ಬಲ್ಬ್ ತಂದ್ವಿ. ಇದೂ ಮೇ ಬಿ 100 or 150 ರುಪೀಸು. ಇದು ನಮ್ಮ ಮನೆಯವರು ಬೆಂಗಳೂರಿಂದ ತಂದಿರೋದು. ನಿಮಗೆ ಆವಾಗಲೇ ನಾನು ವೀಡಿಯೋನಲ್ಲೂ ತೋರಿಸಿದೆ, ವೀಡಿಯೋನಲ್ಲೂ ತೋರಿಸಿದೆ. ಈ ಲೈಟಿಂಗ್ಸು ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಲೈಟಿಂಗ್ಸ್ ಇದೆ, ಬಟ್ ಅದು ನಾನು ಸ್ಟ್ಯಾಂಡ್ ಇಲ್ಲ ಅಂತ ಇಟ್ಟಿದ್ದೀನಿ. ಇದೊಂದು ಲೈಟಿಂಗ್ಸು. ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ತೋರಿಸಿದೆ ನಿಮಗೆ ಆವಾಗಲೇ. ಇದು ಕೂಡ ಮೀಶೋದಲ್ಲೇ ತರಿಸಿರೋದು. ನಿಮಗೆ ಆಮೇಲೆ ಅಲ್ಲಿ ಹೊರಗಡೆ ತೋರಿಸ್ತೀನಿ ನಾನು ಹಾಕಬೇಕಾರೆ. ಜಸ್ಟು 380 ರುಪೀಸ್, 316 ರುಪೀಸು. ನಾನು ಇದು ಲಿಂಕ್ನ ನಿಮಗೆ ಹಾಕ್ತೀನಿ, ನೋಡ್ಕೊಳ್ಳಿ, ತಗೊಳ್ಳಿ. ಆಮೇಲೆ ಅಲ್ಲಿ ನೀಟಾಗಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ನಮ್ಮ ಮನೆಯವರಿಗೆ ನಾನು ಗಣಪತಿ ಹಬ್ಬಕ್ಕೆ ಕೊಡಿಸಿರುವಂಥ ಗಿಫ್ಟ್ ಇದು. ಸೊ ನೋಡ್ಬೋದು ನೀವು, ಕೊಡ್ತಾ ಈ ಥರ ಇರಲಿಲ್ಲ ಅವ್ರ ಹತ್ರ. ಇದು BSCಯಲ್ಲೇ ತೊಗೊಂಡಿದ್ದು. ನಾನು ವಿಡಿಯೋನ ನಿಮಗೆ ಹಾಕಿದ್ದೀನಲ್ವ, ವಿಡಿಯೋನಲ್ಲಿ ತೋರಿಸಿದ್ದೀನಿ. 3 ದಿನದಿಂದ ನಾನು ತಯಾರಿ ಮಾಡ್ತಾಯಿದ್ದೀವಿ, ನಾನು ನಮ್ಮ ಮನೆಯವರು ಇಬ್ಬರು ಸೇರಿ. ಅತ್ತೆ ನನಗೆ ಸೀರೆ ಬೇಡಮ್ಮ, ಸೀರೆ ತುಂಬ ಇದ್ದಾವೆ, ಬೇಡ ನನಗೆ ಸೀರೆ, ನೈಟಿ ಬೇಕಿತ್ತು ಅಂತ ಕೇಳಿದರು. ಸೊ ಒಳ್ಳೆ ಕ್ವಾಲಿಟಿದೆ ನೈಟಿ ಅವರಿಗೆ ತೊಗೊಂಬಂದಿದ್ದೀನಿ, ನೋಡ್ಬೋದು. ನೈಟಿ ಇದು ಒಂದು, ಇದು 2 ನೈಟಿ ತಂದಿದ್ದೀನಿ ಅವರಿಗೆ. 350 ಒಂದು ಫ್ರೆಂಡ್ಸ್. ಎಲ್ಲ ಎಷ್ಟು ರೇಟ್ ಆಗಿಬಿಟ್ಟಿದ್ದಾವೆ ಅಂದರೆ ಹೇಳ್ಬಾರ್ದು. ಸ್ಪನ್ ತುಂಬ ಚೆನ್ನಾಗಿದೆ. ಆಮೇಲೆ
ನನಗೆ ಒಂದು ನೈಟಿ ತಗೊಂಡೆ. ನೋಡ್ಬೋದು, ಇದು ಒಂದು ನನಗೆ ತಗೊಂಡೆ. ಆ್ಯಂಡ್ ಒಂದು ಅಲ್ಲೇ ಟಾಪ್ ಇತ್ತು, ಒಂದು ಟಾಪ್ ತಗೊಂಡೆ. ಕಲರ್ ನೋಡಿದ ತಕ್ಷಣವೇ ತುಂಬಾ ಇಷ್ಟ ಆಯಿತು ನನಗೆ. ನಮ್ಮ ಮನೆಯವರು ಫಸ್ಟ್ ತಗೋ ಚೆನ್ನಾಗಿದೆ ಅಂತ ಹೇಳಿದರು. 4XL ಇದೆ, 4XL ಆಗಿದೆ ನೋಡಿ. ಕಲರ್ ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಟಾಪ್ ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದೆ, ತಡ್ರಿ ತೋರಿಸ್ತೀನಿ. ಫ್ರೆಂಡ್ಸ್, ಇನ್ನೊಂದು ಮೀಶೋದಲ್ಲೇ ಆರ್ಡರ್ ಮಾಡಿದ್ದಿದ್ದು ನೋಡಿರಿ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಇದಕ್ಕೆ ಲೆಗ್ಗಿನ್ಸ್ ಒಂದು ಪಿಂಕ್ ಆ್ಯಂಡ್ ಒಂದು ಬ್ಲ್ಯಾಕ್ ತಗೊಂಡಿದ್ದೀನಿ ಅರುಣೋದಯದಲ್ಲಿ. ಸೊ ಮತ್ತೆ ಏನೇನು ಮಾಡ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತಾ ಇರಿ. ಈಗಂತೂ ಇಷ್ಟು ತಯಾರಿ ಮಾಡಿದ್ದೀವಿ, ಮಾರ್ಕೆಟಿಗೆ ಹೋಗಿದ್ದು ಎಲ್ಲ ವಿಡಿಯೋ ಇದೇ ವ್ಲಾಗಲ್ಲಿ ಬರುತ್ತೆ ನೋಡಿ. ಗಣೇಶ ಹಬ್ಬದ್ದು ಫುಲ್ ಆನ್ ತಯಾರಿ ಮಾಡಿದ್ದು ಈ ವಿಡಿಯೋ ಬರುತ್ತೆ, ಎಂಜಾಯ್ ಮಾಡಿ. ಬಂದ್ ಕರಲ್ದೆ ಫ್ರೆಂಡ್ಸ್, ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. 8 ಗಂಟೆಗೇನೋ ಸ್ಟಾರ್ಟ್ ಮಾಡಿದ್ದು, ಮುಗಿಯೋ ಅಷ್ಟೊತ್ತಿಗೆ 12 ಗಂಟೆ 12:30 ಆಯಿತು ನೋಡಿ. ಡ್ರಿಲ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಫಸ್ಟು ಅದೆಲ್ಲ ಡ್ರಿಲ್ ಮಾಡಿಕೊಂಡು ಆಮೇಲೆ ಕರ್ಟನ್ಗಳು ಹಾಕಿ, ಲೈಟಿಂಗ್ಸ್ ಹಾಕಿ, ಟೇಬಲ್ ಜೋಡಿಸಿ ಎಲ್ಲ ಮಾಡೋಷ್ಟೊತ್ತಿಗೆ 12 ಗಂಟೆ ಆಯಿತು ಫ್ರೆಂಡ್ಸ್. ಒಂದು 4-5 ಅವರ್ಸ್ ಹಿಡಿತು ಎಲ್ಲ ರೆಡಿ ಮಾಡಲಿಕ್ಕೆ ನೋಡಿ. ಜಸ್ಟ್ ಒಂದು 3 ಮಳೆ ಅಷ್ಟು, 2 ಮಳೆ ಹೊಡೆದಿದ್ದು, ಯಾಕಂದರೆ ಆ ಕಡೆ ಒಂದು ಮಳೆ ರೆಡಿ ಇತ್ತು. ಸೊ ಹಾಗಾಗಿ ಈ ಕಡೆ ಒಂದು ಹೊಡೆದ್ವಿ. ನಾನು ಫುಲ್ಲೇನು ವಿಡಿಯೋ ತಗೊಳಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಅದು ಇದು ಕೊಡೋಕ್ಕೆ ಕರೀತಾನೆ ಇದ್ರಲ್ವ. ಸೊ ಹಾಗಾಗಿ ಸ್ವಲ್ಪ ಗ್ಲಿಮ್ಸ್ನ ತೊಗೊಂಡೆ. ಫಸ್ಟು ಈ ಕರ್ಟನ್ ಹಾಕಿದ್ವಿ, ಆಮೇಲೆ ನಾನು ಮೀಶೋಯಿಂದ ತೊಗೊಂಡಿದ್ದು ಈ ಕರ್ಟನ್ ಹಾಕಿದ್ವಿ ನೋಡಿರಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ವರ್ತ್ ಇಟ್ ಅನ್ಬೋದು. ಬರೀ 316 ರೂಪಾಯಿಗೆ ಎಷ್ಟು ಚೆನ್ನಾಗಿರೋದು ಬಂದಿದೆ. ಎಲ್ಲರೂ ಇದು ಪ್ಲಾಸ್ಟಿಕ್ ಅಂದ್ಕೊಂಡಿದ್ರು, ಬಟ್ ಇದು ಬಟ್ಟೆ ಮೇಲೆ ಬಂದಿರೋದು, ವಾಷಬಲ್ಲು, ಆರಾಮ್ಸೆ ಯೂಸ್ ಮಾಡ್ಬೋದು ನೋಡಿ. ಒಂದು ಸ್ಟೆಪ್ ಲೈಟಿಂಗ್ಸ್ ಹಾಕಿದ್ರು, ಅದು ಮೀಶೋಯಿಂದ ತಂದಿದ್ದು ಕಮಲದ ಪೆಟಲ್ಸಿಂದು, ಅದನ್ನು ಹಾಕಿದ್ರು. ಈಗ ಇದು ಬಾಳೆಕಂಬ ಸ್ಟ್ಯಾಂಡಿಗೆ ನಾನು ಇದು ಗೋಲ್ಡನ್ ಪೇಪರ್ ಹಾಕ್ತಾಯಿದ್ದೀನಿ. ಸೊ ಅಲ್ಲಿಗೆ ಅದು ರಸ್ಟ್ ಆಗಿರೋದು ಕಾಣಬಾರ್ದು ಅಂತ ನೋಡಿ. ನಾವು ಡೆಕೋರೇಷನ್ ಮಾಡಿದ್ದು ಈ ಥರ ಕಾಣ್ತಾ ಇದೆ. ಇನ್ನೂ ರೆಡಿ ಆಗಬೇಕು. ನಿಮಗೆ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ ಹೇಗೆ ರೆಡಿಯಾಗಿದೆ ಅಂತ. ನೈಟ್ ಊಟ ಮಾಡ್ತಾಯಿದ್ವಿ, ಬಟ್ ಆಮೇಲೆ ನಾನು 5 o'clock ಎದ್ದೆ. ಬೆಳಗ್ಗೆ ಎದ್ದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮಲಗಿದ್ದೆ 1 ಗಂಟೆ ಮಲ್ಕೊಂಡಿದ್ವಿ, ಮತ್ತು 5 ಗಂಟೆಗೆ ಎದ್ವಿ ನೋಡಿರಿ. ಅಷ್ಟರಲ್ಲೇ ಸೈಕಲ್ ಗ್ಯಾಪಲ್ಲೇ ಮೆಹಂದಿ ಹಾಕ್ಕೊಂಡೆ ನಾನು. ವಿತೌಟ್ ಮೆಹಂದಿ ಅದು ಹಬ್ಬಗಳು ಅನ್ಸೋದೇ ಇಲ್ಲ, ಫಂಕ್ಷನ್ಗಳು ಅನ್ಸೋದೇ ಇಲ್ಲ. ಬೆಳಗ್ಗೆನೇ ಎದ್ದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ, ಬಾಗಿಲು ಕಸ ಎಲ್ಲ ಹೊಡೆದು, ಸೊ ರಂಗೋಲಿ ಹಾಕ್ತಾಯಿದ್ದೀನಿ. ಸಿಂಪಲಾಗಿ ಹಾಕಿದೆ ರಂಗೋಲಿ. ಕಲರ್ ಎಲ್ಲ ತಂದಿದ್ದೆ, ಬಟ್ ಈ ಮಕ್ಕಳೆಲ್ಲ ಅಡ್ಡಾಡ್ತಾರೆ ಅಂತ ಸೊ ನಾನು ಮತ್ತೆ ಏನು ಅದು ಜಾಸ್ತಿ ಹಾಕೋಕ್ಕೆ ಹೋಗಲಿಲ್ಲ. ಸಂಜೆ ಹಾಕೋಣ ಅಂದ್ಕೊಂಡ್ವಿ, ಬಟ್ ಎಲ್ಲರೂ ಅಡ್ಡಾಡ್ತಿರೋದು ನೋಡಿ ಇರಲಿ ಇಷ್ಟೇ ಸಿಂಪಲ್ಲಾಗಿ ಅಂತ ಹಾಕಿದೆ ನೋಡಿ. 2 ಥರ ಲೈಟಿಂಗ್ಸು ಹಾಕಿದ್ದೀವಿ. ಈಗ ಗಣಪತಿ ಬಪ್ಪಗೆ ಕರ್ಕೊಂಬರೋದು ಒಂದೇ ಬಾಕಿ. ಬನ್ನಿ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಗಣೇಶನ ಆಗಮನ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೆ. ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಈ ವ್ಲಾಗು. ಸೊ ನೆಕ್ಸ್ಟ್ ನಮ್ಮ ಜಗನ್ ಮಾತಾಡ್ತಾನೆ, ಎಲ್ಲರ ಹತ್ರನೂ ಹೇಳಿಸ್ತಾನೆ. ಬನ್ನಿ, ಯಾರ್ಯಾರೆಲ್ಲ ಬಂದಿದ್ದಾರೆ ಅಂತ ನೋಡ್ತಿರಂತೆ ನೀವು ಕೂಡ. ಸ್ಪೀಕರು ಅಷ್ಟೇ, ಇದು ತುಂಬ ಹಳೆಯದು, ಬಟ್ ಅದು ನಮ್ಮ ಮನೆಯವ್ರು ಕುಂತು ರಿಪೇರಿ ಮಾಡಿದರು. ಮಸ್ತಿತ್ತು ಅದು, ಸೌಂಡ್ ಬಾಕ್ಸ್ ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇತ್ತು ನೋಡಿ. ಫ್ರೆಂಡ್ಸ್, ನಾವಂತರೂ ಮನಸಾರೆ ಹಬ್ಬ ಮಾಡಿದ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಮತ್ತೆ ತಿಳಿಸ್ತೀನಿ. ಬನ್ನಿ ಹೇಗಿತ್ತು ಅಂತ ನೋಡೋಣಂತೆ. ಫ್ರೆಂಡ್ಸ್, ನಾನು ಮಾಡಿ ಬಂದೆ
ಸೊ ಇವ್ರು ನೋಡಿ ಕುಂತ ಸೊ ಅಂಕಿತನು ಬಂದಾರೆ, ಅಂಕಿತ ಅವರು ಬಂದಾರೆ. ಸಾರಿ ಟ್ಯಾಕ್ಟರ್ ಕಾಣಿಸ್ತಿದೆ ನಿಮಗೆ. ಸೊ ನೋಡು, ಹಾಯ್ ಮಾಡ್ರಿ. ವಿಷಯ ಬಂದಿದೆ ಫ್ರೆಂಡ್ಸ್. ಅಕ್ಕ ಸೊ ಫ್ರೆಂಡ್ಸ್ ಎಲ್ಲ ಕೃಷಿ ಮಾಡಿವಿ ನೋಡಿ. ನೋಡ್ರಿ ಎಲ್ಲರೂ ತಿಂಡಿ ತಿಂತಿದ್ದಾರೆ. ಅಂಕಿತನು ಬಂದಾರೆ, ಹಾಯ್ ಮಾಡಿ. ಎಲ್ಲರೂ ತಿಂಡಿ ತಿಂದ್ರೆ ಮನುಷ್ಯನ ಅಂಬರಕ್ಕೆ ಹೋಗೋಣಂತೆ. ಹಾಯ್ ಮಾಡಿ. ಹಾಯ್ ರಾಜ ಅಜ್ಜ, ಹಾಯ್ ಅಮ್ಮ ಅಮ್ಮ ಹಾಯ್ ನೋಡಪ್ಪ. ಹಾಯ್ ಕರ ತುಮೇತಾ. ನಮ್ಮ ಜಗನ್ ನೋಡಿ ಎಲ್ಲರಿಗೂ ಹೇಳಿ ಹಾಯ್ ಮಾಡಿಸ್ತಾ ಇದ್ದಾನೆ ನೋಡಿ. ಗಣೇಶನಿಗೆ ಕೂರ್ಲಿಕ್ಕೆ ಪಾಠ ಎಲ್ಲ ಇಟ್ಟು ಹಣ್ಣೆಲ್ಲ ರೆಡಿ ಮಾಡಿದ್ವಿ. ಬನ್ನಿ ಗಣೇಶನಿಗೆ ಕರ್ಕೊಂಡು ಬರೋಣಂತೆ. ನೆಕ್ಸ್ಟ್ ವ್ಲಾಗಲ್ಲಿ ಗಣಪತಿ ಗೌರಿಯ ಆಗಮನ ನೋಡೋಣಂತೆ. ಥ್ಯಾಂಕ್ ಯು.